ಬೆಂಗಳೂರಿನಲ್ಲಿ ಸರ್ಕಾರಿ ಮುದ್ರಣಾಲಯ ನೌಕರರ ಗೃಹ ನಿರ್ಮಾಣ ಸಹಕಾರ ನಿಯಮಿತ ಸಂಘದ ವತಿಯಿಂದ 2025-30 ಸಾಲಿನ ನಡೆದ ಆಡಳಿತ ಮಂಡಳಿ ಚುನಾವಣೆ ಯಶಸ್ವಿಯಾಗಿ ಜರುಗಿದೆ. ನೌಕರರ ಸಂಘದ ಸದಸ್ಯರಿಗೆ ನಾನು ಮೀಸಲಿದ್ದು ಅವ್ರಿಗೆ ಕ್ರೆಡಿಟ್ ಮಾಡ್ತೀನಿ. ಅವರು ಹಾಕೊಂಡ ದಾರಿಯಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿ ಅವರಿಗೆ ಕಮ್ಮಿ ದರದಲ್ಲಿ ಒಂದು ನಿವೇಶನವನ್ನು ದೊರಕಿಸ್ಕೊಡ್ಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಎಲ್ಲರೂ ಇವಾಗ ಏನು ಪ್ರಮುಖ ಯೋಜನೆಗಳು ಯೋಜನೆಗಳು ಇವಾಗ ಏನು 2025-30ಕ್ಕೆ ಆಯ್ಕೆ ಆಗಿರುವಂತ ಎಲ್ಲ ನಿರ್ದೇಶಕರನ್ನು ಒಗ್ಗೂಡಿಸ್ಕೊಂಡು ದಯವಿಟ್ಟು ಎಲ್ಲರೂ ಸದಸ್ಯರಿಗೆ ಒಳ್ಳೆ ಕೆಲಸ ಮಾಡುವಂತ ಕೆಲಸಗಳನ್ನ ನಾವೆಲ್ಲರೂ ಒಗ್ಗೂಡಿ ಒಂದ್ ಕೈ ಇದ್ದ ತಟ್ಟಿದ್ರೆ ಚಪ್ಪಳೆ ಆಗಲ್ಲ, ಎಲ್ಲಾ ಕೈನೂ ಜೋಡಿಸಿದ್ರೇನೆ ಸದಸ್ಯರಿಗೆ ಒಂದು ಒಳ್ಳೆ ಜಾಗ ಆಗಲಿ ಕೆಲಸ ಆಗಲಿ ಮಾಡೋಕ್ಕಾಗದು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಗೆದ್ದಂತ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆ ತಿಳಿಸುತ್ತಾ ನನ್ನ ವೈಯಕ್ತಿಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್ ಕರ್ನಾಟಕ. ಸದಸ್ಯರು ಜಯರಾಮಯ್ಯ ಅಂತ ಹೇಳಿ, ಜಯರಾಮಯ್ಯ ಸರ್ ಹೇಳಿ ಸರ್. ಜಯರಾಮಯ್ಯ ನಮ್ಮ ಎಲ್ಲ ಸರ್ಕಾರಿ ಮುದ್ರಣಾಲಯ ಎಲ್ಲ ಸರ್ಕಾರಿ ಮುದ್ರಣಾಲಯದ ಹಾಗೂ ಹಿತೈಷಿಗಳು ಅವರೆಲ್ಲ ಒಂದು ಸಹಕಾರದಿಂದ ಸುಮಾರು 40 ವರ್ಷಗಳಿಂದ ವಿನಾಯಿಸಿಕೊಂಡು ಬಂದಿದ್ದೀರಿ. ನಾನು ಎಲ್ಲ ಗೌರವಾನ್ವಿತರಿಗೆ ಪ್ರಪ್ರಥಮವಾಗಿ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಾವು ಎರಡು ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಕನಿಷ್ಠ ದರದಲ್ಲಿ ನಿವೇಶನಗಳನ್ನು ಸುಮಾರು 500 ಜನ ಸದಸ್ಯರಿಗೆ ಒದಗಿಸಿಕೊಟ್ಟಿದ್ದೇವೆ. ಮುಂದಿನ ಒಂದು ಕಾರ್ಯಕಾರಿ ಸಮಿತಿ ಸದಸ್ಯರ ಎಲ್ಲ ಸ್ನೇಹಿತರನ್ನು ಸಹ ಒಗ್ಗೂಡಿಸಿಕೊಂಡು ಒಂದು 3ನೇ ಹಂತದ ಬಡಾವಣೆಯನ್ನ ಈಗಾಗಲೇ ಏನು ನಿರ್ಮಾಣ ಮಾಡಿದ್ದೀವಿ ಅದೇ ರೀತಿ 3ನೇ ಹಂತದ ಬಡಾವಣೆಯನ್ನ ನಿರ್ಮಾಣ ಮಾಡಿ ನಮ್ಮ ಏನು ಅವರ ದೂರದ ಅನುಯಾಯಿಗಳನ್ನ ಸದಸ್ಯರನ್ನಾಗಿ ಮಾಡಿಕೊಂಡು 3ನೇ ಹಂತದ ಬಡಾವಣೆಯನ್ನ ನಿರ್ಮಾಣ ಮಾಡೋ ಒಂದು ಯೋಜನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಹಂತದ ಬಡಾವಣೆ ಸರ್, 3ನೇ ಹಂತದ ಬಡಾವಣೆಯನ್ನ ನಿರ್ಮಾಣ ಮಾಡೋ ಒಂದು ಪ್ರಮುಖ ಯೋಜನೆ ಇದೆ ಸರ್. ನಮ್ದು ನಿವೃತ್ತರಾಗಿದ್ದಾರೆ, ಔಟ್ಸೈಡ್ ಮೆಂಬರ್ಸ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಬಡಾವಣೆನ ನಿರ್ಮಾಣ ಮಾಡಬೇಕು. ಇವತ್ತು ಆಗಲೇ ನಾವು ಉಲ್ಲಾಳ್ ಮುಖ್ಯ ರಸ್ತೆಯಲ್ಲಿ ಒಂದು ಬಡಾವಣೆ ನಿರ್ಮಾಣ ಮಾಡಿದ್ವಿ. ಇಡೀ ಜ್ಞಾನ ಭಾರತಿ ಏರಿಯಾಗೆ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಹೈಯೆಸ್ಟ್ ವ್ಯಾಲ್ಯೂ 15,000 ರೂಪಾಯಿ ಪರ್ ಅಡಿ. ನಾವು ಕೊಟ್ಟಿರೋದು 40,000 ರೂಪಾಯಿ ಒಂದು ನಿವೇಶನ. ಇವತ್ತು ಒಂದು ಅಡಿ 15,000 ಇಡೀ ನಮ್ಮ ಜ್ಞಾನ ಭಾರತಿ ಏರಿಯಾಗೆ ಹೈಯೆಸ್ಟ್ ರೇಟು ಕೊಡ್ತಾ ಇದೆ. ಅದು ನಮ್ಮ ಆತ್ಮಕ್ಕೆ ತೃಪ್ತಿ. ನಮ್ಮ ಜನ ಇದ್ದಾರೆ, ಅಲ್ಲಿ ಸಾಕಷ್ಟು ಜನ ಇದ್ದಾರೆ, ಒಂದಷ್ಟು ಜನ ಮಾರ್ಕೊಂಡು ಹೋದ್ರು, ಬೇರೆ ಬೇರೆ ಏನೋ ಮಾಡ್ಕೊಂಡಿದ್ದಾರೆ ಅವರು. ಅದು ಸೆಕೆಂಡ್ರಿ. 3ನೇ ಹಂತ ಒಂದು ಬಡಾವಣೆಯನ್ನ ಇದೇ ರೀತಿ ಒಂದು ಕನಿಷ್ಠ ಬೆಲೆಗೆ ನಿರ್ಮಾಣ ಮಾಡಿ ಒಂದು ಎಲ್ಲ ಇನ್ನುಳಿದ ಎಲ್ಲ ಸದಸ್ಯರಿಗೂ ಅವರ ಅನುಯಾಯಿಗಳಿಗೂ ಸಹ ಒಳಗೊಂಡು ಒಂದು ಬಡಾವಣೆ ನಿರ್ಮಾಣ ಮಾಡಿ ಒಂದು ಕನಿಷ್ಠ ದರದಲ್ಲಿ ನಿವೇಶನಗಳನ್ನು ದೊರಕಿಸಿಕೊಳ್ಳುವ ಮಾತ್ರ ಒಂದು ಯೋಜನೆ ಇದೆ ಸರ್. ಮತ್ತೊಮ್ಮೆ ತಮ್ಮ ಹೊಂದಿಸಿ ಮುಗಿಸ್ತೇನೆ. ವಿಕ್ಟ್ರಿ